ಈ ನಮ್ಮ ಮಾವನೂ ಬರಕತ್ತಿಲ್ಲ, ಈಕಿನೂ ಇಷ್ಟೊತ್ತಾದ್ರೂ ಬರಕ್ಕೆ ರೆಡಿ ಇಲ್ಲ ನೋಡು. ಈಕೇನು ಅವ್ರ ಜೊತೆ ಮಾತಾಡ್ಕೊಂತ ಹಂಗ ನಿಂತಾಳೋ ಏನಪ್ಪ. ಅಷ್ಟೊಳಗರ ನಮ್ಮ ಮಾವು ಬಂದ್ರೆ ಚಲೋ ಆಕೈತಿ. ಈಕೆ ರಶ್ಮಿ ನೋಡು ತನ್ನ ಶಾಪಿಂಗಿಗೆ ಅಂತಂದು ಹೇಳಿ ಕರ್ಕೊಂಬಂದು ನಾನು ಒಬ್ಬಕಿನ ಇಲ್ಲಿ ಬಿಟ್ಟು ಹೋಗಾಳ. ಇಲ್ಲಿ ನಿಂತೇನ ಮಾಡ್ತೇನೆ ತಡಿ ನಿನಗೆ. ಬೂ ಅಪ್ಪ ನೀ ಏನ ನೀನು ಒಂದು ಕ್ಷಣ ಹೆದರ್ಸ ಬಿಟ್ಟಲ್ಲ. ನಾನು ಹಿಂಗೆ ಬಂದು ಬರೀ ಹಿಂದೆ ಹಿಂಗೆ ಅಂದಿದ್ದಕ್ಕೆ ನಿನಗೆ ಹೆದರಿಕೆ ಬಂತೇನ? ನನ್ನ ಒಬ್ಬಕಿನ ಅಲ್ಲೇ ಅದು ಅಲ್ಲಿ ಯಾರೋ ನನ್ನ ಫೋನ್ ನಂಬರ್ ಕೇಳತ್ತಾರ ಅಂತಂದು ಹೇಳಿ ಅದು ನಿನ್ನ ಎಂಗೇಜ್ಮೆಂಟಿಗೆ ಬರಾಕ್ ಅವರು ನನಗೆ ನನ್ನ ಫೋನ್ ನಂಬರ್ ಕೇಳಿದ್ರು. ನನ್ನ ಒಬ್ಬಕಿನ ಅವ್ರ ಜೊತೆಗೆ ಬಿಟ್ಟು ಬಂದ್ಬಿಟ್ಟಲ್ಲ. ಇದು ನ್ಯಾಯ ಏನು ರಶ್ಮಿ ನಿನಗೆ? ಅಲ್ಲ ಅವರ ಹೇಳಕತ್ತಾರ ನಾನು ಬಿಸಿ ಇರ್ತೀನಿ ನನಗೆ ಕರೆಕ್ ಆಗಂಗಿಲ್ಲ ಅಂತಂದು ಹೇಳಿ, ಅದಕ್ಕೆ ನಿನ್ನ ಹತ್ರ ಲೊಕೇಶನ್ ಎಲ್ಲ ಶೇರ್ ಮಾಡ್ಕೊತೀನಿ ಅಂತಂದು ಹೇಳಿ ನಿನಗೆ ಫೋನ್ ನಂಬರ್ ಕೊಡು ಅಂತಂದು ಹೇಳಿ ಕೇಳತ್ತಾರ. ಅಷ್ಟು ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲನ? ಅದಕ್ಕೆ ಬನ್ನಪ್ಪ. ಹೌದು ಇಲ್ಲಿ ಯಾಕೆ ನಿಂತಿದ್ದಿ? ನಿನ್ನ ಹುಡ್ಕಾಕತ್ತ ಅರ್ಧ ತಾಸಿನ ಮೇಲೆ ಆತ. ಇಲ್ಲಾಕೆ ಬಂದು ನಿಂತಿದ್ದಿ? ಫೋನ್ ಮಾಡಿದ್ರೆ ಎತ್ತೋದ್ ಕಲಿ ಒಂದು ಸ್ವಲ್ಪ. ಇನ್ನು ನೀನು ಫೋನ್ ಮಾಡಿದ್ಯಾ? ನೋಡು. ಅಯ್ಯೋ ಸಾರಿ ಸಂಧ್ಯಾ, ಅದು ನೀನು ಫೋನ್ ಮಾಡಿದ್ದಿ ನಿಜ. ಹೂನಮ್ಮ ನಾನು ಫೋನ್ ಮಾಡಿದ್ದೆ ನಿನಗೆ, ಬಿಸಿ ಬರಾತಿತ್ತು, ವೇಟಿಂಗ್ ಅಂತ ಇತ್ತು. ಆಮೇಲೆ ಅಟ್ಲೀಸ್ಟ್ ನೋಡಿ ಮಾಡ್ತಾಳ್ ಬಿಡು ಅಂತ ಅಂದ್ರೆ ಮಾಡೇ ಇಲ್ಲ ನೀನು. ಆಮೇಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಕ್ಕೆ ರೆಡಿ ಇಲ್ಲಪ್ಪ. ಎಲ್ಲಿ ಹೋಗ್ದಿಯಾ ಫೋನ್? ಇಲ್ಲ ಸಾರಿ, ಅದು ನಮ್ಮ ಮಾವನ ಫೋನ್ ಮಾಡಿದ್ರು. ಅವರು ಈ ಕಡೆಯಿಂದನ ಏನೋ ಕೆಲ್ಸಕ್ಕೆ ಹೊಂಟಿದ್ರಂತ, ಏನೋ ವರ್ಕ್ ಐತಿ ಅಂತ ಹೇಳಿ ನಾವು ಇಲ್ಲೇ ಮಾಲ್ನಾಗ ಅದೇವಿ ಅಂತ ಅನ್ಕೂಡ್ಲೆ ಬಂದು ಭೇಟಿಯಾಗಿ ಹೋಗ್ತೀನಿ ಅಂದ್ರು. ಹಾಗಾಗಿ ಅವ್ರನ್ನ ಕಾಯ್ಕೊಂತ ನಿಂತಿದ್ದೆ. ಓ ಮಾವನ್ ಕಾಯ್ಕೊಂತ ನಿಂತು ಮೇಡಮ್ ಅವರಿಗೆ ಫ್ರೆಂಡಿನ ಫೋನ್ ಬಂದಿದ್ದು ಗೊತ್ತಾಗಿಲ್ಲಲ್ಲ. ಆಯ್ತು ತಗೋಪ್ಪ, ಈಗ ಹಿಂಗ ಇನ್ನು ಮದುವೆ ಆದ್ಮೇಲೆ ಹೆಂಗೋ. ಸಾರಿ ಸಂಧ್ಯಾ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಇಲ್ಲಪ್ಪ ಇಲ್ಲ, ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಅಲ್ಲ ನೀನು ನಾನು ಹೋಗ್ತೀನಿ ಅಂತ ಹಂಗ ಕಳಿಸ್ಕೊಟ್ಬಿಟ್ಟು ಮತ್ತ ಅವ್ರಿಗೆ ನೀನು ಫೋನ್ ನಂಬರ್ ಕೊಟ್ಟಿಲ್ಲ? ಅಯ್ಯೋ ಕೊಟ್ಟಿಲ್ಲ ಅಂತಂದ್ರೆ ಅವ್ರೆಲ್ಲಿ ಬಿಡ್ತಾರ, ಕೊಟ್ಟು ಬನ್ನಪ್ಪ. ನಮ್ಮ ಮಾವ ನೋಡ ಬರ್ತೀನಿ ಅಂದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಮೇ ಬಿ ನಾನು ಇರೋದು ಗೊತ್ತೈತಲ್ಲ, ಅದಕ್ಕೇನಾರ ಬರಾಕತ್ತಿಲ್ಲನ. ನಾನು ಇದ್ದಿದ್ದಕ್ಕೇನಾರ ಡಿಸ್ಟರ್ಬ್ ಆಗ್ತಿರ್ಬೋದೇನಲ್ಲ ನಿಮ್ಮ ಜೊತೆ ಮಾತಾಡಕ್ಕೆ. ಅವ್ರಿಗೆ ನಾನು ಆ ಕಡೆ ಹೋಗ್ತೇನೆ ತಗೋ, ನೀನು ಅವ್ರ ಹತ್ರ ಮಾತಾಡ್ಬಾ ಏನ? ಅವ್ರಿನ್ನೂ ಬಂದೇ ಇಲ್ಲ ಅಂತ ನಾನು ಹೇಳತ್ತೀನಿ. ನೀನು ನೋಡಿದ್ರೆ ಅವ್ರಿಗೆ ನೀನು ಇದ್ದಿದ್ದಕ್ಕೆ ಡಿಸ್ಟರ್ಬ್ ಆಗತ್ತಿತ್ತೇನ ಅಂತಂದು ಹೇಳಂತೀಯಲ್ಲ. ಬಾಯಿಲ್ ಒಂದು ನಿಮಿಷ. ಹಂಗಲ್ಲ, ಇನ್ನು ಈಗ ನಿಮ್ದು ಮದುವೆ ಫಿಕ್ಸ್ ಆಗೈತಿ. ಅವರಿಗೂ ಪಾಪ ನಿನ್ನ ಜೊತೆಗೆ ಸಪ್ರೇಟಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇರ್ತೈತಲ್ಲ. ನಮ್ಮ ಮಾವುಗ ನನ್ನ ಜೊತೆ ಸಪ್ರೇಟಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇರೋದೇನೋ ನಿಜ. ಹಂಗಂತಂದು ಹೇಳಿ ಶಾಪಿಂಗ್ ಬಂದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ನೋದಿಲ್ಲ. ಹಂಗೇನಾರು ಇದ್ದಿದ್ರೆ ಅವರ ನಾನು ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಈಗ ನೀನು ಆ ಕಡೆ ಎಲ್ಲಿ ಹೊಂಟಿದ್ದಿ? ಏನಿಲ್ಲ, ಒಂದ್ ವೇಳೆ ನಿಮ್ಮ ಮಾವ ಬಂದಿದ್ರ ನೀನು ಒಬ್ಬಕಿನ ನಿಂತಿರೋದು ನೋಡಿ ಬಂದು ಮಾತಾಡಿಸ್ಲಿ, ನಾನು ಅಲ್ಲಿ ಹೋಗಿರ್ತೀನಿ ಅಂತ ಅನ್ನಕ್ ಬಂದಪ್ಪ. ಹೌದಾ, ಹೋಗು ಹೋಗು. ಅಲ್ಲಿ ನಿಮ್ಮ ಫ್ರೆಂಡ್ ಯಾರದು? ಅಭಯ್ ಅವ್ರು ಇರ್ತಾರೆ. ಅಯ್ಯೋ ಅಭಯ, ಮತ್ತೆ ನಾವು ಕೈ ಸಿಕ್ ಹಾಕೊಳಂಗಿಲ್ಲಪ್ಪ. ಸುಮ್ಮನೆ ಮತ್ತು ಒಂದು ತಾಸು ಟೈಮ್ ವೇಸ್ಟ್ ಮಾಡ್ತಾರೆ. ಇಲ್ಲ ಬೇಡ, ನಾನು ಇಲ್ಲೇ ಇರ್ತೀನಿ. ನಿಮ್ಮ ಮಾವ ಬಂದ ತಕ್ಷಣ ನಾನು ಇಲ್ಲಿ ಇರ್ಬೇಕಾ ಹೋಗ್ಬೇಕಂತ ಕೇಳ್ತೇನೆ ತಗೋ. ಏನು ಬೇಕಾಗಿಲ್ಲ, ನಮ್ಮ ಮಾವ ಹಾಗೆಲ್ಲ ಇಲ್ಲ. ಅವ್ರಿಗೂ ಗೊತ್ತು ನಾನು ನಿನ್ನ ಜೊತೆನೇ ಬಂದೇನಿ ಅಂತಂದು ಹೇಳಿ ಒಂದು 5 ಮಿನಿಟ್ಸ್ ಅಷ್ಟೇ ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಿನಗೂ ಪರಿಚಯ ಮಾಡ್ಕೊಟ್ಟಂಗೆ ಆಗ್ತೈತಲ್ಲ, ಅದಕ್ಕೆ ಕರೆದೆ. ಓ ಹೌದಾ, ಸರಿ ಬಿಡು ಹಂಗಾರ. ಅಲ್ಲ ನಿಮ್ಮ ಮಾವ ನೋಡಕ್ಕೆ ಹೆಂಗದಾರ? ಹ್ಯಾಂಡ್ಸಮ್ ಆಗದಾರ? ನಮ್ಮ ಮಾವನ ಸಖತ್ತಾಗದಾರ. ನಾನು ಫೋಟೋ ತೋರ್ಸ ಪ್ಲೀಸ್. ಇಷ್ಟೊತ್ತನ ನನಗೆ ಕೇಳಕ್ ನೆನಪಾಗಿಲ್ಲ ನೋಡ. ಏನ್ ಫೋಟೋ ತೋರ್ಸೋದು? ಈಗ ಎದುರಿಗೆ ಬರ್ತಾರಲ್ಲ ನೋಡಂತಿ ಬಿಡು. ಆದ್ರೂ ಪ್ಲೀಸ್ ತೋರ್ಸ, ಒಂದ್ಸಲ ನೋಡ್ತೀನಿ. ಫೋಟೋ ಒಳಗೆ ಚೆನ್ನಾಗಿ ಕಾಣಿಸ್ತಾರ ಅಥವಾ ಎದುರುಗಡೆ ಚೆನ್ನಾಗಿ ಕಾಣಿಸ್ತಾರ ಅಂತಂದು ಹೇಳಿ. ಏನು ಬೇಕಾಗಿಲ್ಲ, ಬರ್ತಾರಲ್ಲ ಅವಾಗ ನೋಡಂತಿ ತಗೋ. ಈ ರಶ್ಮಿ, ಅಲ್ಲಿ ಯಾರೋ ಬಂದು ಬಾಳೊತ್ತಾತ ನಮ್ಮನ್ನ ನೋಡ್ಕೊಂತ ನಿಂತಾರ. ಯಾಕೋ ನನಗೆ ಹೆದರಿಕೆ ಆಗಕತ್ತೈತಿ. ಯಾರದು ಇಲ್ಲೇ? ಮಾವ ನೀನು? ರಶ್ಮಿ, ಆಯ್ತಾ ಎಲ್ಲ ಶಾಪಿಂಗ್? ಹಾ ಮಾವ ಆಯ್ತು. ಆತಾ? ಹಂಗಂದ್ರ ಬಾ, ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ನಾನು ನನ್ನ ಕೆಲಸಕ್ಕೆ ಹೋಗ್ತೇನಂತ. ಮಾವ ಅದು ಇನ್ನೂ ಆಗಿಲ್ಲ ಮಾವ, ಇನ್ನೂ ಒಂದು ಸ್ವಲ್ಪ ಐತಿ. ಅಂದ್ರೆ ಬರೀ ಡ್ರೆಸ್ ಅಷ್ಟೇ ತಗೊಂಡೇನಿ, ಇನ್ನೂ ಬೇರೆ ಬೇರೆ ಶಾಪಿಂಗ್ ಎಲ್ಲ ಐತಿ ಮಾವ. ನಾನು ಅಲ್ಲಿ ಹೋಗಿ ತಗೊಂಡು ಆಮೇಲೆ ಮನೆಗೆ ಹೋಗ್ತೇನಂತ. ನೀವು ಬರ್ತೇನಂದ್ರಲ್ಲ ಅದ್ರ ಸಲುವಾಗಿ. ಹಂಗ ಸರಿ ಬಿಡು. ಹಂಗಂದ್ರ ಮಾವ ಅಂದಂಗ ಈಕಿ ನನ್ನ ಫ್ರೆಂಡ್ ಸಂಧ್ಯಾ ಅಂತೇಳಿ ಅದ ಹೇಳ್ತೇನಲ್ಲ ಯಾವಾಗ್ಲೂ, ನನ್ನ ಕ್ಲೋಸ್ ಫ್ರೆಂಡ್. ಓ ಸಂಧ್ಯಾ ಅಂದ್ರೆ ಇವ್ರೇನಾ? ಹಾಯ್ ಮೇಡಮ್. ಸಂಧ್ಯಾ ಇವ್ರ ನಮ್ಮ ಮಾವ. ಹಾಯ್ ಸರ್. ಅಲ್ಲ ಮಾವ, ನನ್ನ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡಾತೀನಿ. ನೀನು ನೋಡಿದ್ರ ಹಾಯ್ ಮೇಡಮ್ ಅಂತಿದ್ದಿ, ಆಕಿ ನೋಡಿದ್ರ ಹಾಯ್ ಸರ್ ಅಂತಾರ. ಏನ್ ನೀವಿಬ್ರು ಮೇಡಮ್ ಸರ್ ಆಗ್ಬಿಟ್ರ ನಿಮ್ಮಷ್ಟಕ್ಕೆ ನೀವು? ಏ ಫಸ್ಟ್ ಟೈಮ್ ಪರಿಚಯ ಮಾಡಿಸ್ಕೊಡಾತಿದ್ದಿ, ಹೆಂಗೆ ಹೆಸರು ಇಟ್ಕರಿಲಿ? ಸರಿ ಬಿಡು ಮಾವ. ರಶ್ಮಿ ನೀನು ಮಾತಾಡ್ತಾ ಇರು, ನನಗೊಂದು ಸ್ವಲ್ಪ ಕೆಲಸ ಐತಿ, ಬಂದೆ. ಎಲ್ಲಿ ಹೊಂಟಿ? ಬಂದೇ ಇರು, ನೀನು ಮಾತಾಡ್ತಿರು. ಪಾಪ ನಾನು ಬಂದಿದ್ದಕ್ಕೆ ನಿಮ್ಮ ಫ್ರೆಂಡಿಗೆ ಅನ್ಕಂಫರ್ಟ್ ಆತೋ ಏನೋ ಅಲ್ಲ? ಇಲ್ಲ ಮಾವ ಹಂಗೇನಿಲ್ಲ, ಆಕಿಗೆ ಹೇಳಿದ್ದೆ ನಾನು ನೀನು ಬರಾತಿ ಅಂತ ಹೇಳಿ. ಇರ್ಲಿ ಬಿಡು, ಅವ್ರಿಗೆ ಬಾ ಅಂತಂತ ಹೇಳು, ನಾನು ಹೋಗ್ತೇನೆ. ಇಲ್ಲ ನಾವಿಬ್ರು ಏನಾರ ಮಾತಾಡೋದೈತೇನ ಅಂತ ಹೇಳಿ ಹೋಗಿರ್ಬೋದಕ್ಕೆ. ಏನಾಗಲ್ಲ ಬಿಡು, ನಾನು ಫೋನ್ ಮಾಡಿ ಕರಿತೇನಂತ. ನೀನು ಇಲ್ಲೇ ಇರು, ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ. ಇವತ್ತು ಬೇಡ ರಶ್ಮಿ, ನಿಂದೇನೈತೆ ನನ್ನ ಶಾಪಿಂಗು ಎಲ್ಲ ಮಾಡ್ಕೋ. ಏನಾರ ಮತ್ತೆ ಉಳಿತು ಅಂತಂದ್ರೆ ನಾಳೆ ಹೆಂಗಿದ್ರು ನಾನು ನಿನ್ನನ್ನು ಮೀಟ್ ಮಾಡಕ್ಕೆ ಬರ್ತೇನೆ. ಅವಾಗ ಏನೇನು ಬೇಕೆಲ್ಲ ಕೊಡಿಸ್ತೇನೆ ತಗೋ. ಏನ ಅಮ್ಮನೂ ಹೇಳಾಳ ನಿನಗೊಂದು ಸ್ವಲ್ಪ ಗೋಲ್ಡ್ ಎಲ್ಲ ಕೊಡಿಸ್ಬೇಕಂತ ಹೇಳಿ. ನಾಳೆ ಬರ್ತೇನೆ ಆತ? ಸರಿ ಮಾವ. ಯಾಕೋ ನಿನ್ನ ಫ್ರೆಂಡ್ ಅನ್ಕಂಫರ್ಟ್ ಆಗಕತ್ತಾರ. ನಾನೆಲ್ಲರೂ ಹೋಟ್ಲಿಗೆ ಕರ್ಕೊಂಡು ಹೋಗಿ ಏನಾರು ತಿನ್ನಿಸಿ ಊಟ ಅದು ಮಾಡಿಸಿ ಮನೆಗೆ ಬಿಟ್ಟು ಬರ್ಬೇಕಂತ ಅನ್ಕೊಂಡಿದ್ದೆ. ನಿಂದಿನ ಶಾಪಿಂಗ್ ಇನ್ನೂ ಮುಗ್ದಿಲ್ಲಲ್ಲ. ಇರ್ಲಿ ಬಿಡು, ನಿನ್ನ ಫ್ರೆಂಡನ್ನ ನೀನು ಹೋಟ್ಲಿಗೆ ಕರ್ಕೊಂಡು ಹೋಗಿ ಏನು ಬೇಕು ನೋಡಿ ತಿನ್ನಿಸಿ ಮನೆಗೆ ಕರ್ಕೊಂಡು ಹೋಗಾತಾ? ಹಾ ಮಾವ. ಸರಿ, ನಾನು ಇನ್ನು ಬರಲಾ? ಹುಷಾರು. ಸರಿ. ಆದಷ್ಟು ಬೇಗ ನೀನು ನನ್ನ ಲೈಫ್ ಒಳಗೆ ಬರಕ್ಕೆ ನಾನು ಕಾಯಕತ್ತೇನೆ. ನಾನು ಅಷ್ಟೇ ಮಾವ. ರಶ್ಮಿ, ನಿಜವಾಗ್ಲೂ ನಿನಗೆ ನಾನಂದ್ರೆ ಇಷ್ಟ? ಯಾಕೆ ಮಾವ, ಯಾಕೆ ಈ ಪ್ರಶ್ನೆ ಕೇಳಾತ್ತೀರಿ? ಏನಿಲ್ಲ, ನಿಮ್ಮ ಮನೆ ಒಳಗಡೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ವಲ್ಲ. ಮನ್ಯಾಗ ಅತ್ತಿ ಮಾವ ಏನಾರ ನಿನಗೆ ಫೋರ್ಸ್ಫುಲ್ ಏನಾರ ಅದಕ್ಕೆ ಒಪ್ಪಿಸಾರೋ ಏನೋ ಅಂತೇಳಿತ್ತು. ಸರಿ ಬಿಡ, ನಿನಗೆ ನನ್ನ ಕಂಡ್ರೆ ಇಷ್ಟ ಅಂತ ಅಂದ್ರೆ ನನಗೂ ಏನೂ ಬೇಜಾರಿಲ್ಲಪ್ಪ. ನನಗೆ ಮುಂಚೆಯಿಂದನೂ ನೀನಂದ್ರೆ ಇಷ್ಟ, ಅದನ್ನ ನಾನು ನಿನ್ನ ಹತ್ರ ಕೇಳ್ಕೊಬೇಕಿತ್ತು. ಸರಿ, ನಾಳೆ ಬಂದೆಲ್ಲ ಮಾತಾಡ್ತೇನಂತ. ಹಾ ಮಾವ, ನನಗೆ ಮನೆಯಾಗ ಯಾರ್ದು ಒತ್ತಾಯದಿಂದ ನಿನ್ನನ್ನು ಒಪ್ಕೊಂಡಿಲ್ಲ. ಅವರೆಲ್ಲ ಕೇಳಿದ ಕೂಡಲೇ ನನಗೂ ನೀನಂದ್ರೆ ಇಷ್ಟ ಆಗಿದ್ದಿ, ಹಾಗಾಗಿ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಅದ್ರೊಳಗಡೆ ಏನು ಎರಡು ಮಾತಿಲ್ಲ, ಯಾರೂ ನನ್ನನ್ನು ಒತ್ತಾಯ ಮಾಡಿಲ್ಲ. ಹಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಸರಿ, ನಾನು ಇನ್ನು ಬರಲಾ? ಸರಿ ಮಾವ. ಬಾಯ್. ಬಾಯ್.
ದುಡ್ಡೇನಾರ ಬೇಕಾ? ಬೇಡ ಮಾವ, ಮೊನ್ನೆ ಕೊಟ್ಟಿದ್ದೈತಿ, ಬೇಕಂದ್ರೆ ಕೇಳ್ತೀನಿ. ಸರಿ ನಾನು ನಿನ್ ಬರ್ಲಾ? ಹ್ಮ್. ನಿನ್ ಬಿಟ್ಟು ಹೋಗಕ್ಕೆ ಮನ್ಸಾಗತ್ತಿಲ್ಲ ನೋಡು. ಅಯ್ಯೋ, ಇವ್ರದ್ದಿನ್ನೂ ಆಗಿಲ್ಲ ಮಾತು. ಸರಿ ನಿನ್ ಫ್ರೆಂಡ್ ಬಂದ್ರು ನಾನು ಬರ್ತೇನೆ ತಗೋ. ಹಲೋ ಮೇಡಮ್. ಹಾಂ, ನಿಮ್ಮ ಸರ್ ಹೋಗಿ ಆಯ್ತು. ಇನ್ನೂ ನಾಚ್ಕೊಂಡ ನಿಂತ್ರೆ ನಾವಿರೋದು ಸ್ವಲ್ಪ ಪರಿಜ್ಞಾನ ಅನ್ನೋದು ಇರಲಿ. ಅಯ್ಯೋ ಹಾಗೇನಿಲ್ಲ ಸಂಧ್ಯಾ, ಅದು ನಮ್ಮ ಮಾವ. ನನಗೂ ಎಲ್ಲ ಗೊತ್ತಾಗ್ತೈತಿ, ಅದಕ್ಕೆ ಹೇಳಿದ್ನಪ್ಪ. ನಾನು ಹೋಗ್ತೀನಿ, ನಿನ್ನ ಮಾವನ ಹತ್ರ ಮಾತಾಡ್ಕೊಂಡು ಬಾ, ಆರಾಮಾಗಿ ಅಡ್ಡಾಡ್ಕೊಂಡು ಬಾ ಅಂತ ಅಂದೆ. ಸುಮ್ಮನೆ ನೋಡು. ಯಾಕೆ ಸಂಧ್ಯಾ, ನನ್ನನ್ನೇನು ಅಷ್ಟು ಕೆಟ್ಟಕ್ಕೆ ಅಂತ ತಿಳ್ಕೊಂಡೇನ? ನಿನ್ನ ನಾನು ನನ್ನ ಶಾಪಿಂಗಿಗೆ ಅಂತ ಹೇಳಿ ಅಕ್ಕ ಹತ್ರ ಪರ್ಮಿಷನ್ ತೊಗೊಂಡು ಕರ್ಕೊಂಬಂದೇನಿ. ಆಮೇಲೆ ನಿನ್ನ ಜವಾಬ್ದಾರಿಯುತವಾಗಿ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಅದನ್ನ ಬಿಟ್ಬಿಟ್ಟು ಈ ರೀತಿ ನಮ್ಮ ಮಾವ ಬಂದಾರ ಅಂತಂದು ಹೇಳಿ ಅವ್ರ ಹತ್ರ ಅಡ್ಡಾಡಕ್ಕೆ ಹೋಗಿ ನಿನ್ನ ನಿಮ್ಮ ಮನೆಗೆ ಕಳ್ಸಕ್ಕೆ ಒಬ್ಬಕಿನ ಹೆಂಗೆ ಕಳಿಸ್ಲಿ ನಾನು? ಇಲ್ಲಪ್ಪ, ಆ ರೀತಿ ಎಲ್ಲ ನಾನು ಮಾಡಕ್ಕೆ ಹೋಗಲ್ಲ. ನಮ್ಮ ಮಾವ ನಾಳೆ ಸಿಗ್ತೇನೆ ಅಂತ ಹೇಳಾರ. ನೀ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ಸರಿ ಬಿಡು, ನಡಿ ಹೋಗೋಣ. ಅಲ್ಲ, ಆ ಕಡೆ ಅವರು ಅಭಯ್ ಅವ್ರು ಇರ್ತಾರಂತ ಗೊತ್ತಿದ್ರು ಹೋದಲ್ಲ, ಏನ್ ಮಾಡಕ್ ಹೋಗಿದ್ದಿ? ಇಲ್ಲ, ಅವ್ರು ಏನಿದ್ದಂಗೆ ಕಾಣಲಿಲ್ಲ. ನೀನು ನಿಮ್ಮ ಮಾವ ಮಾತಾಡ್ಕೊಳ್ಳಿ ಅಂತಂದು ಹೇಳಿ ಸುಮ್ಮನೆ ಇಲ್ಲೇ ನಿಂತ್ಕೊಂಡಿದ್ದೆ ನಾನು. ಅಂದ್ರೆ ಅಲ್ಲಿ ಹೋಗಿ ಒಂದಿಷ್ಟು ಮತ್ತೆ ಡ್ರೆಸ್ಸಸ್ ಅದು ನೋಡ್ಕೊಂತ ನಿಂತಿದ್ದೆ. ಕಳ್ಳಿ, ಸುಳ್ಳು ಹೇಳ್ಬೇಡ. ಮತ್ತೆ ಅಭಯ್ ಅವ್ರು ಸಿಗ್ತಾರಂತ ಹೇಳಿ ನೋಡಕ್ ಹೋಗಿದ್ದೋದಲ್ಲ ನೀನು. ಹೇ ರಶ್ಮಿ, ಏನ್ ನಿನ್ ಮಾತಿನ ಅರ್ಥ? ನನ್ನ ಮನ್ಸೊಳಗಡೆ ಅವ್ರ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲಪ್ಪ. ಅವರು ಜಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತ ಅಂದ್ರು, ನಾನು ಅದಕ್ಕೆ ಹೂ ಅಂತ ಅಂದೆ. ಪ್ರೀತಿ ಗೀತಿ ಅಂತದೆಲ್ಲ ನಾನು ಮಾಡಂಗಿಲ್ಲ. ನನಗೆ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ನಂಬಿಕೆ ಅಂತ ಅಲ್ಲ, ನಾನು ನಮ್ಮ ಅಕ್ಕಗ ಅವಳಿಷ್ಟದ ವಿರುದ್ಧವಾಗಿ ಹೋಗಕ್ಕೆ ಆಗಂಗಿಲ್ಲ. ನಿನಗೂ ಗೊತ್ತಲ್ಲ ನಮ್ಮ ಮನೆ ಪರಿಸ್ಥಿತಿ. ಹೇ ಕೂಲ್, ಯಾಕಷ್ಟು ಸೀರಿಯಸ್ ಆಗಕತ್ತಿದ್ದಿ? ಇಲ್ಲಪ್ಪ, ಅವರು ನನ್ನನ್ನು ಚಂದಂಗೆ ಮಾತಾಡ್ಸಿದ್ರು. ನನ್ನ ಮನಸ್ಸೊಳಗಡೆ ಆ ರೀತಿ ಏನೂ ಇಲ್ಲ. ಫ್ರೆಂಡ್ಶಿಪ್ ಅಂತ ಅಂದ್ರೆ ನಾನು ಅದಕ್ಕೆ ಹೂ ಅಂತ ಅಂದೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ನನಗೆ. ಸರಿ ಬಿಡು, ನೀನೇನು ಟೆನ್ಷನ್ ತಗೋಬೇಡ, ನಡಿ ಹೋಗೋಣ. ನಾನು ಸುಮ್ಮನೆ ಕಾಲೆಲ್ಲ ಹೇಳ್ದೆ, ನೀನು ನೋಡಿದ್ರೆ ಇಷ್ಟು ಸೀರಿಯಸ್ ಆಗ್ತೀಯಲ್ಲ. ಇಲ್ಲಪ್ಪ, ನನಗೆ ನನ್ನ ಜೀವನದಾಗ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ನಮ್ಮ ಅಕ್ಕ. ಅವಳು ಯಾರನ್ನ ತೋರಿಸ್ತಾಳ ಅವ್ರನ್ನ ನಾನು ಮದುವೆ ಆಗೋದು. ಅದು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ನನ್ನ ಇಷ್ಟ ಕಷ್ಟ ಇಲ್ಲ. ನಾನು ಈ ವಿಷಯದಾಗೆಲ್ಲ ನಾನು ಹಠ ಮಾಡಕ್ಕೆ ಹೋಗಂಗಿಲ್ಲಪ್ಪ. ನಮ್ಮ ಅಕ್ಕ ತೋರ್ಸೋ ಹುಡುಗನ ನಾನು ಮದುವೆ ಆಗೋದು. ನಾನು ಯಾವುದೇ ರೀತಿ ಲವ್ ಒಳಗಡೆ ಬೀಳೋದಾಗ್ಲಿ ಅಥವಾ ಯಾವ್ದಾರ ಹುಡುಗನ ಜೊತೆಗೆ ಮಾತಾಡ್ಕೊಂತ ಅವನ ಮೇಲೆ ಮನಸ್ಸು ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಇಲ್ಲಪ್ಪ. ಸರಿ ಬಿಡು, ಅದಕ್ಕೆಲ್ಲ ನೀನು ಶುದ್ಧ ಲೆಕ್ಚರ್ ಕೊಡಕ್ಕೆ ಹೋಗ್ಬೇಡ. ಏನೋ ಒಂದು ಮಾತು ಕೇಳಿದೆ ಅಂತ ಹೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನನಗೇನು ಅನಿಸ್ತು ಅದನ್ನು ಕೇಳಿದೆ ಅಷ್ಟೇ. ಸರಿ, ಮುಂದೆಲ್ಲಿ ಹೋಗೋಣ? ಏನಿಲ್ಲ, ಸ್ವಲ್ಪ ಬ್ಯಾಂಗಲ್ಸು ಅದು ಇದು ಎಲ್ಲ ಸ್ಟೇಷನರಿ ಐಟಮ್ ತಗೋಬೇಕಾಗೈತಿ. ಯಾವಾಗಲೂ ನಾವು ಹೋಗ್ತೇವಲ್ಲ ಲೇಡೀಸ್ ಕಾರ್ನರ್, ಅಲ್ಲಿ ಹೋಗೋಣ. ನಡಿ ಹೋಗೋಣ. ಆಮೇಲೆ ನಮ್ಮ ಮಾವ ಹೇಳಿದ್ರು, ನಿನಗೆ ಊಟಕ್ಕೆ ಕರ್ಕೊಂಡು ಹೋಗಿ ಹೊರಗೆ ಊಟ ಮಾಡಿಸಿ ಮನೆ ಕರ್ಕೊಂಡು ಹೋಗು ಅಂತ ಹೇಳಿ. ಅಯ್ಯೋ ಬೇಡಪ್ಪ, ನಮ್ಮ ಅಕ್ಕ ಮನೆ ಒಳಗೆ ಕಾಯ್ತಿರ್ತಾಳ. ಪರವಾಗಿಲ್ಲ ಸಂಧ್ಯಾ, ಅಕ್ಕ ಅವ್ರಿಗೂ ಗೊತ್ತು, ನಾ ಫೋನ್ ಮಾಡಿ ಹೇಳ್ತೀನಿ. ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ದೆ ಇರೋ ಥರ ಅಲ್ಲ. ಬಾ, ಯಾವಾಗಾರ ಅಪರೂಪಕ್ಕೊಮ್ಮೆ ಹೊರಗೆ ಬಂದಿದ್ದಿ, ನಾನು ನೀನು ಇಬ್ರು ಸೇರಿ ಊಟ ಮಾಡ್ಕೊಂಡು ಹೋಗೋಣ. ಒಂದು ರೀತಿಯಿಂದ ಮೆಮೊರಿಯಬಲ್ ಆಗಿರ್ತೈತಿ ಈ ದಿನಗಳು. ಸರಿ ಬಿಡು, ನಾನು ಅಕ್ಕಗೆ ಫೋನ್ ಮಾಡಿ ಮಾತಾಡ್ತೀನಿ. ಏನೇನೈತೆ ಎಲ್ಲ ಮುಗಿಸ್ಕೊಂಡು ಹೋಗೋಣ, ನಡಿ ಬಾ. ಅಕ್ಕ ಅಕ್ಕ, ಯಾರು? ನಮ್ ದಿಗ್ಗುನ್ ಧ್ವನಿ ಆದಂಗ ಆಗತ್ತೈತಲ್ಲ. ದಿಗಂತ, ನೀ ಏನಪ್ಪ? ಬಾ ಕುಂದ್ರು ಬಾ. ಏನಕ್ಕ ಬಾಗ್ಲೆಲ್ಲ ಹಾರ್ ಹೊಡೆದು ಮನ್ಯಾಗ ಹಂಗ ಕುಂತ ಬಿಟ್ಟಿಲ್ಲ. ಮನ್ಯಾಗ ನೋಡಿದ್ರೆ ಯಾರು ಇಲ್ಲ. ಯಾರು ಏನ್ ಮಾಡ್ತಾರ ಬಿಡು. ನಡೀತೈತಿ, ನಿನ್ಗ ಗೊತ್ತೈತಲ್ಲ, ಅಕ್ಕಪಕ್ಕ ಎಲ್ಲ ನಮ್ಮ ಮಂದಿನ ಇರೋದು. ಅಗ್ದಿ ನಮ್ಗೆ ಬೇಕಾದವ್ರಪ್ಪ. ಸರಿ ಬಿಡು, ಅಂದಂಕ ನಿನ್ನ ಮಗಳ ಸಂಜು ಎಲ್ಲದಾಳ? ಯಾಕಪ್ಪ, ಮತ್ತ ಅಕ್ಕಿನ ಕಾಯಿಗೆ ಬೈಸ್ಕೊಳಕ? ಅಯ್ಯೋ ಹಂಗಲ್ಲಕ್ಕ, ಇಷ್ಟೊತ್ತಾದ್ರೂ ಕಂಡಿಲ್ಲಲ್ಲ, ಅದಕ್ಕೆ ಕೇಳ್ದೆ. ಇಲ್ಲಾಂದ್ರೆ ಬಂದು ಒಳ್ಳೆ ನನ್ನ ಮುಖ ನೋಡಿದ್ರೆ ನಕಶಿಕ ಅಂತ ಉರ್ಕೊಂತಾಳ, ಸಿಟ್ ಮಾಡ್ತಾಳ. ಒಳ್ಳೆ ನನ್ನನ್ನು ಆ ಜನ್ಮ ಬದ್ಧ ವೈರಿ ಅನ್ನೋ ತರ ಟ್ರೀಟ್ ಮಾಡ್ತಾಳ. ಅದಕ್ಕೆ ಕೇಳ್ದೆ. ಇಷ್ಟೊತ್ತಾದ್ರೂ ನನ್ನ ಧ್ವನಿ ಕೇಳಿದ್ರು ಹೊರಗೆ ಬಂದಿಲ್ಲಲ್ಲ. ಅಟ್ಲೀಸ್ಟ್ ನೋಡಿ ಬಂದು ಒಂದ್ 4 ಬೈಗುಳ ಬೈದಾಗ ಆಕಿ ಸಮಾಧಾನ ಆಗೋದು. ಅದಕ್ಕಂದೆ. ನಿಂದು ಬಂಡ್ಗೆಟ್ಟು ಬಾಳ್ ನೋಡು. ಆಕಿ ಬೈತಾ ಅಂತ ಗೊತ್ತಿದ್ರು ಆಕಿನ ಬಗ್ಗೆ ಕೇಳ್ತಿದ್ದಿ. ಹಂಗಂತಂದ್ರೆ ಸುಮ್ಮನೆ ಬಿಡಾಕತ್ತೇನಕ್ಕ. ಇವತ್ತಲ್ಲ ನಾಳೆ ಆಕಿಂದ ನಾನು ಮದ್ವೆ ಆಗತ್ತೇನ, ಅದು ನಿನಗೆ ಗೊತ್ತಿದ್ದ ಐತಿ. ನೀನ ಅಮ್ಮಗ ಮಾತು ಕೊಟ್ಟಿ ನೆನ್ಪೈತಿಲ್ಲ? ಹೌದು, ನಾನು ಒಪ್ಕೊಂತೀನಿ. ಆದ್ರೆ ಆಕಿಗೆ ನಿನ್ ಕಂಡ್ರೆ ಇಷ್ಟನೇ ಇಲ್ಲಲ್ಲ. ಒಳ್ಳೆ ಹಾವು ಮುಗಿಸಿ ತರ ಮಾಡ್ತೀರಿ ಇಬ್ರು. ಒಬ್ರನ್ನೊಬ್ರು ನೋಡಿದ್ರೆ ಹಿಂಗಿದ್ದಾಗ ಹೆಂಗೋ ಮದುವೆ ಮಾಡ್ಕೊಡ್ಲಿ. ಮುಂದೆ ಹೆಂಗ್ ಚಂದಾಗಿರ್ತೀರಿ ನೀವಿಬ್ರು. ಯಾವಾಗ ನೋಡಿದ್ರು ಕಚ್ಚಾಡ್ತಾನೆ ಇರ್ತೀರಿ ನೋಡು. ಅಕ್ಕ, ನನಗಂತರೂ ಸಂಜು ಅಂದ್ರೆ ಭಾಳ ಇಷ್ಟ. ನೋಡು, ನೀ ಹೆಂಗಾರ ಮಾಡಿ ಒಪ್ಪಸಕ್ಕಿಗೆ. ನಾನೇನು ಆಕಿನೇನು ಕೆಟ್ಟದಾಗೇನು ನಡೆಸ್ಕೊಳ್ಳೋದಿಲ್ಲ. ಚಂದಗಿನ ನೋಡ್ಕೊಂತೀನಿ. ಏನು ನಾನೇ ನೋಡಕ್ ಚಂದಿಲ್ಲ, ಅಂದ ಇಲ್ಲ, ಚಂದ ಇಲ್ಲ, ದುಡ್ಡಿಲ್ಲ, ಏನಿಲ್ಲ ಹೇಳಿ ನೋಡೋಣ. ಹಂಗಲ್ವೋ, ನಿಮ್ಮಿಬ್ರು ಮಧ್ಯೆ ಹೊಂದಾಣಿಕೆನೇ ಇಲ್ಲಲ್ಲ. ಏನಾಗಲ್ಲ ಅಕ್ಕ, ಇವತ್ತಲ್ಲ ನಾಳೆ ಆಕಿ ನನ್ನ ಪ್ರೀತಿನ ಒಪ್ಕೊಂತಾಳ. ನೀನ್ ಆಕಿ ತಿಳಿಸಿ ಹೇಳ್ಬೇಕಷ್ಟ. ಅದೇನೋ ಬಿಡಪ್ಪ, ನೋಡೋಣ ತಗೋ, ಕುಂದೂರು ಚಾ ಮಾಡ್ಕೊಂಡ್ ಬರ್ತೇನೆ. ಅಣ್ಣ, ಮಸ್ತ್ ಇದೆ ನೋಡ್ರಿ ಡ್ರೆಸ್ಗಳು, ಒಂದಕ್ಕಿಂತ ಒಂದು. ನಿನ್ಗೆ ಇಷ್ಟ ಆಯ್ತಾ? ಸರಿ, ನೀನ್ ಹೋಗಿರು ಒಂದ್ 5 ನಿಮಿಷ. ನಾನು ಇಲ್ಲೇ ಹಿಂಗ್ ಹೋಗಿ ಬರ್ತೇನೆ. ಅಣ್ಣ, ಎಲ್ಲಿ ಹೋಗ್ತಿ? ಬಂದೆಮ್ಮ, ಹೋಗಿ ಬರ್ತೇನೆ. ಇಲ್ಲೇ ಇರು ಒಂದ್ 5 ನಿಮಿಷ. ನೀನ್ ಹೋಗಿರು, ಅಮ್ಮಂಗ್ ಡ್ರೆಸ್ ಎಲ್ಲ ತೋರಿಸ್ತಿರು. ಬಂದೆ. ಸರಿ ಅಕ್ಕ, ಬರೀ ಚಾ ಅಂತ ಬೇಡ, ಅದ್ರ ಜೊತೆಗೆ ಏನಾರ ನಾಷ್ಟಾನು ಮಾಡ್ಕೊಂಬಾ. ಸರಿನಪ್ಪ, ನಿನಗೆ ಬಜ್ಜಿ ಇಷ್ಟ ಇರು, ಒಂದ್ 5 ನಿಮಿಷ ಮಾಡ್ಕೊಡ್ತೀನಿ. ಚಾ ಬಜ್ಜಿ 2 ತಗೊಂಡ ಬಂದ್ಬಿಡ್ತೇನೆ ಒಟ್ಟಿಗೆ. ನಮ್ಮ ಅಕ್ಕ ಅಂದ್ರೆ ಹಿಂಗ್ ನೋಡು, ಏನ್ ಅರ್ಥ ಆಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ತಮಗೆ ಏನ್ ಬೇಕು, ಅವ್ನ ಇಷ್ಟ ಏನು, ಪ್ರತಿಯೊಂದು ತಿಳ್ಕೊಂಡ್ಬಿಟ್ಟಿದ್ದಿ ನೋಡು. ಅಯ್ಯೋ, ಮಾವನ್ ಗಾಡಿ ನಿಂತೈತಿ ಮನಿ ಮುಂದೆ. ಮೊದ್ಲ ಅವ್ನ್ ಕಂಡ್ರೆ ನನಗೆ ಆಗಂಗಿಲ್ಲ. ನೋಡಿದ್ರೆ ಅವ್ನು ಯಾವ ಬಂದ್ ಕುಂತಾನೋ. ನಮ್ಮಮ್ಮ ಅಂತ ತಮ್ಮನ ಉಪಚರಿಸಾಕ ಒಳ್ಳೆ ಮುಂದೆ ನಿಂತ್ಬಿಟ್ಟಿರ್ತಾಳ. ಅಲ್ಲೋ, ನೀನು ನನ್ನ ಮುದ್ದಿನ ತಮ್ಮ. ನಿನಗೆ ಏನ್ ಇಷ್ಟ ಇಲ್ಲ ಪ್ರತಿಯೊಂದು ನನಗೆ ಗೊತ್ತೈತಿ. ಏನೋ ಒಂದ್ ಸ್ವಲ್ಪ ಲೇಟಾಗಿ ಹುಟ್ಟಿದಿ, ಅಂದ ಕಾರಣಕ್ಕ ನಿನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೊಂತೇನ? ನನಗೂ ಅಗ್ದಿ ಸಣ್ಣ ವಯಸ್ಸಿಗೆ ಮದುವೆ ಮಾಡಿ ಕಳಿಸಿದ್ರು. ಅಲ್ಲಂತರೂ ನಿನಗೆ ಏನ್ ಬೇಕಾಗಿದ್ದು ಬೇಡಾಗಿದ್ದು ಮಾಡ್ಕೊಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದಾಗಾರ ಮಾಡ್ಕೊಡ್ತೇನೆ ಬಿಡು. ಸರಿ ಅಕ್ಕ, ನಿನ್ನ ಇಷ್ಟ. ಆದ್ರೆ ನೀನು ನನ್ನ ಇಷ್ಟು ಪ್ರೀತಿ ಮಾಡ್ತಿದ್ದಿ, ಆ ಪ್ರೀತಿ ಒಳಗ 1% ಪ್ರೀತಿನೂ ನಿನ್ ಮಗಳಿಗೆ ನನ್ನ ಮೇಲೆ ಇಲ್ಲಕ್ಕ. ಇರ್ಲಿ ಬಿಡೋ, ಜಗಳ ಇದ್ದಲ್ಲ ಪ್ರೀತಿ ಇರ್ತೈತಿ ಅಂತಾರ. ನೋಡೋಣ ತಗೋ, ಇನ್ನು ಟೈಮ್ ಐತಲ್ಲ. ಟೈಮ್ ಐತಿ ಅಂತ ಅಂದ್ರ ನಾಳೆ ನಾನು ಮುದುಕಾದ್ಮೇಲೆ ಮದುವೆ ಮಾಡ್ಕೊಡ್ತೇನಕ್ಕ ನಿನ್ ಮಗಳನ್ನ. ಮುದುಕಾದ್ಮೇಲೆ ಯಾಕಪ್ಪ? ಈಗ ಯಾರನ್ನ ಬೇಕು ಅವ್ರ ಮದುವೆ ಮಾಡ್ಕೋ. ನಿನಗೆ ಯಾರು ಬೇಡ ಅಂತಾರ? ವಾವ್, ಮೈ ಲವ್, ಬಂದ್ಯಾ? ನಾನೇ ನಿನ್ ಲವ್ ಅಲ್ಲ ಅಕ್ಕ. ನೋಡಕ್ಕ, ಬರ್ತಿದ್ದಂಗ ಜಗಳ ಶುರು ಮಾಡಕತ್ತಾಳ ನನ್ನ ಹತ್ರ. ಅಪ್ಪ, ನಿಮ್ಮಿಬ್ರು ನಡು ನಾ ಬರಂಗಿಲ್ಲ. ನೀ ಬಲ್ಲ, ಆಕಿ ಬಲ್ಲ. ನೋಡಪ್ಪ,
ನನ್ನ ಮಗಳನ್ನಂತರೂ ನಿನಗೆ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಡಕ್ಕೆ ಆಗಂಗಿಲ್ಲ. ಹಂಗಂತಂದು ಹೇಳಿ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಹೇಳಲ್ಲ. ನೀವಿಬ್ರು ಮುಂದೆ ಚಂದಾಗಿರ್ಬೇಕು. ನೀವಿಬ್ರು ಅಂದ್ರೆ ನನಗೆ ಇಷ್ಟನ. ಇಬ್ಬರೊಳಗಡೆ ಯಾರಿಗೆ ಬೇಜಾರಾದ್ರೂ ನನ್ನ ಮನಸ್ಸಿಗೆ ಬೇಜಾರಾಗ್ತೈತಿ. ಹಾಗಾಗಿ ಆಕಿ ಒಪ್ಕೊಂಡು ನಿನ್ನ ಮದುವೆ ಮಾಡ್ಕೊಂತಾಳಂತಂದ್ರೆ ಅದರೊಳಗಡೆ ನಾನು ಯಾವುದೇ ರೀತಿ ಬೇಡ ಅಂತ ಅನ್ನೋಂಗಿಲ್ಲ. ಹಂಗಂತಂದು ಹೇಳಿ ಆಕಿ ಒತ್ತಾಯ ಮಾಡಿ ನಿನ್ನ ಮದುವೆ ಮಾಡ್ಕೊ ಅಂತ ಹೇಳಿ ಹೇಳೋ ಕೆಪಾಸಿಟಿನೂ ನನಗಿಲ್ಲಪ್ಪ. ಹಂಗಂತಂದು ಹೇಳಿ ಆಕಿನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿ ನಿನಗೂ ಬೇಜಾರು ಮಾಡಂಗಿಲ್ಲ. ಆದ್ರೆ ಆಕಿನ ಹೊಲಿಸ್ಕೊಳ್ಳೋದು ನಿನ್ನ ಕಡೆ ಐತೆ ನೋಡು. ಸರಿ ಬಿಡಕ್ಕ, ತಮ್ಮನ ಒಂದ್ ಕಡೆ ಬಿಟ್ಟು ಮಗಳನ್ನ ಒಂದ್ ಕಡೆ ಇಟ್ರ ನೀನು ಜಾಸ್ತಿ ಒಲವು ತೋರ್ಸೋದು ನಿನ್ನ ಮಗಳಿಗೆ. ಅಲ್ಲೋ, ಯಾಕೆ ಹಿಂಗೆ ಮಾತಾಡ್ತೀಯೋ ದಿಗ್ಗು? ನನಗೆ ನೀನಂದ್ರೆ ಇಷ್ಟ ಕಣೋ. ನೀನು ನನ್ನ ತಮ್ಮನ, ಬೇರೆ ಯಾರೂ ಅಲ್ಲ. ಆದ್ರೆ ಈಗ ಒಂದು ವೇಳೆ ನಾನು ಆಕಿಗೆ ಬೈದು ಹೊಡೆದು ಬುದ್ಧಿ ಹೇಳಿ ನಿನ್ನ ಜೊತೆಗೆ ಭಾಳ ಒತ್ತಾಯ ಮಾಡಿ ಮದುವೆ ಮಾಡಿದೆ ಅಂತ ಇಟ್ಕೊ, ನೀನು ಚಂದಾಗಿರೋದಿಲ್ಲ, ಅವಳು ಚಂದಾಗಿರೋದಿಲ್ಲ, ಅವಾಗ ಇಬ್ರು ಜೀವನ ಹಾಳಾಗ್ತದಲ್ಲೇನೋ. ಅಮ್ಮ, ಇದಕ್ಕೆಲ್ಲ ನೀನ ಕುಮ್ಮಕ್ ಕೊಡಾಕತ್ತಿದ್ದು ನೋಡು. ನಾನ್ ಮಾತ್ರ ಅವನನ್ನ ಮದುವೆ ಆಗೋದಿಲ್ಲ ಈಗ ಹೇಳಕತ್ತೆ ನೋಡು. ಸರಿನವ, ನೀವಿಬ್ರು ಏನಾರ ಮಾಡ್ಕೊರಿ, ನಿಮ್ಮಿಬ್ರು ಜಗಳದೊಳಗಡೆ ನಾ ಬರೋದಿಲ್ಲ ಅಷ್ಟೇ. ಇಲ್ಲಿ ನೋಡು ಸಂಜು, ನಮ್ಮಮ್ಮ ನನ್ನ ಹತ್ರ ಮಾತು ತಗೊಂಡಾಳ ನೀ ಹುಟ್ಟಿದಾಗ ನನ್ನ ಮಗಗ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿ. ಆಮೇಲೆ ನನ್ನ ತಮ್ಮಗೂ ನೀನಂದ್ರೆ ಇಷ್ಟ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊ. ಅವನಿಗೆ ನೀನಂದ್ರೆ ಎಷ್ಟು ಪ್ರೀತಿ ಅಂತ ಹೇಳಿ ಯಾಕಷ್ಟು ದ್ವೇಷ ಮಾಡ್ತಿದ್ದಿ ಯಾವಾಗ್ಲೂ? ಅಲ್ಲಮ್ಮ, ನಾನಿನ್ನು ಸಣ್ಣ ಕೂಸು, ಹುಟ್ಟಿದಾಗ ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅದ್ ಹೆಂಗ್ ನಿನ್ ಮಾತು ಕೊಟ್ಬಿಟ್ಟು ನೀನು ನಿಮ್ಮ ಅಮ್ಮಗ? ಅಲ್ಲ, ನನ್ನ ಇಷ್ಟ ಕಷ್ಟನ ನೋಡ್ಬೇಕಲ್ಲ. ಸುಮ್ಮನೆ ಮದುವೆ ಮಾಡ್ಕೊ ಅಂತ ಅಂದ್ರೆ ನಾನು ಮಾತ್ರ ಮದುವೆ ಮಾಡ್ಕೊಳ್ಳೋದಿಲ್ಲಪ್ಪ. ನನಗೆ ಇವ್ನ ಕಂಡ್ರೆ ಇಷ್ಟನೇ ಇಲ್ಲ, ಯಾವುದೇ ರೀತಿ ಫೀಲಿಂಗ್ಸು ಇಲ್ಲ. ಏನಾರ ಮಾಡ್ಕೊರಪ್ಪ, ನಿಮ್ಮಿಬ್ರು ನಡುವೆ ನಾ ಬರೋದಿಲ್ಲ. ಯಾಕೆ ಸಂಜು, ನೀನಂದ್ರೆ ನನಗೆ ಇಷ್ಟ, ನಾನು ಬೇಕಾದ್ರೆ ನನ್ನ ಪ್ರಾಣ ಬೇಕಂದ್ರೂ ಕೊಡ್ತೀನಿ. ಹೌದಾ? ಹಂಗಾರೆ ಕೊಡು ನೋಡೋಣ. ನೀನು ನನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಮಾತು ಕೊಡು, ಅವಾಗ ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ನೋಡಿದ್ಯಾ, ಎಲ್ಲಾರ್ಗೂ ಅವ್ರ ಪ್ರಾಣ ಅಂದ್ರೆ ಇಷ್ಟನ. ಹಂಗಂತಂದು ಹೇಳಿ ಬಾಯಿ ಮಾತಿಗೆ ಪ್ರಾಣ ಕೊಡ್ತೇವಿ, ಹಂಗೆ ಕೊಡ್ತೇವಿ, ಹಿಂಗೆ ಕೊಡ್ತೇವಿ ಅಂತಂದು ಹೇಳಿ ಮಾತಾಡ್ತಾರಲ್ಲ, ಅವಾಗ ಅಂತವ್ರು ಹಿಂಗ ಮಾತಾಡೋದು. ಇಲ್ಲಿ ನೋಡು ಸಂಜು, ನೀನಂದ್ರೆ ನನಗೆ ಇಷ್ಟ. ನನ್ನ ಮಾತನ್ನ ನೀನು ಈ ರೀತಿ ನೆಗ್ಲೆಕ್ಟ್ ಆಗಿ ತಗೊಳಕ್ಕೆಲ್ಲ ಹೋಗ್ಬೇಡ. ನೀನು ಒಂದೇ ಒಂದ್ಸಲ ನಾನಂದ್ರೆ ಇಷ್ಟ ಅಂತ ಹೇಳು, ಆಮೇಲೆ ನೋಡು ನಾನು ಹೆಂಗಿರ್ತೇನೆ ನಿನ್ನ ಜೊತೆಗೆ ಅಂತಂತ ಹೇಳಿ. ಬೇಡಪ್ಪ ಬೇಡ, ನಾನು ಸತ್ರು ನಿನ್ನ ಮದುವೆ ಆಗೋದಿಲ್ಲ. ಏನು, ನೀನು ಸತ್ರು ನನ್ನ ಮದುವೆ ಆಗಂಗಿಲ್ಲ? ಅಯ್ಯೋ ಸಂಜು, ಏನ್ ಮಾತಾಡ್ತಿದ್ದಿ ನೀನು? ಯಾರ ಸತ್ರ ಮದುವೆ ಮಾಡ್ಕೊಂತಾರನ? ಹಂಗಂತಂತ ಹೇಳಿ ಆ ರೀತಿ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ನಿನ್ನ ನಾನು ಯಾವತ್ತೂ ಸಾಯಕ್ ಬಿಡೋದಿಲ್ಲ ಆತ. ನಿನಗೆ ನಾನು, ನನಗೆ ನೀನು, ಯಾವತ್ತಿದ್ರೂ ನಿನ್ನ ಮದುವೆ ಮಾಡ್ಕೊಳ್ಳೋದು ಗಂಡು ನಾನೇ. ನೋಡೋಣ, ನೀನು ನನ್ನ ಮದುವೆ ಮಾಡ್ಕೊಂತೀಯೋ ಅಥವಾ ನಾನು ಯಾರು ಇಷ್ಟಪಡ್ತೇನೋ ಅವ್ರು ಮದುವೆ ಮಾಡ್ಕೊಂತೇನೋ, ಅದು ನನಗೆ ಬಿಟ್ಟಿದ್ದು. ನಮ್ಮ ಅಮ್ಮನೂ ನನಗೆ ಇದ್ರೊಳಗಡೆ ಒತ್ತಾಯ ಮಾಡೋದಿಲ್ಲ, ನಮ್ಮ ಅಣ್ಣನೂ ಇದ್ರೊಳಗಡೆ ನನಗೆ ಒತ್ತಾಯ ಮಾಡೋದಿಲ್ಲ. ನೋಡೋಣ. ಇಲ್ಲಿ ನೋಡು, ನೀನು ಪದೇ ಪದೇ ಬಂದು ನನ್ನನ್ನು ಮದುವೆ ಆಗು ಅಂತ ಅನ್ನಕ್ಕೆ ಹೋಗ್ಬೇಡ. ನನಗೂ ನಿನಗೂ ಯಾವುದೇ ರೀತಿಯಿಂದ ಮ್ಯಾಚು ಆಗಂಗಿಲ್ಲ. ನಿನ್ ಕಂಡ್ರೆ ನನಗೆ ಇಷ್ಟನೇ ಇಲ್ಲ. ಹೌದಾ? ನನ್ನ ಕಂಡ್ರೆ ನಿನಗೆ ಇಷ್ಟ ಇಲ್ಲ? ಸರಿ, ರೀಸನ್ ಹೇಳಲ್ಲ ನಾನು ಯಾಕೆ ನಿನಗೆ ಇಷ್ಟ ಇಲ್ಲ ಅಂತ ಹೇಳಿ. ಮಾವ, ಯಾವಾಗ ಬಂದಿ? ಅಣ್ಣ ನೋಡೋಣ, ಇವನು ಮತ್ತೆ ನನ್ನನ್ನು ರೇಗ್ಸಾಕತ್ತಾನ. ಹೌದಾ? ನಾನು ಮಾತಾಡ್ತೇನೆ, ನೀನು ಒಳಗೆ ಹೋಗಿರು. ಅಣ್ಣ, ನನಗೆ ಇವನ್ ಕಂಡ್ರೆ ಇಷ್ಟ ಇಲ್ಲ, ನಾನು ಇವನ್ ಮದುವೆ ಆಗಂಗಿಲ್ಲ. ಒಂದ್ ಸ್ವಲ್ಪ ನಿನಗೆ ತಿಳಿಸಿ ಹೇಳ್ಬಿಡೋಣ. ಸರಿ ಸಂಜು, ನೀ ಏನು ತಲೆ ಕೆಡಿಸ್ಕೊಬೇಡ, ನಾನು ಮಾತಾಡ್ತೇನೆ ಆತ. ಸರಿ, ನಾನು ಹೋಗಿರ್ತೇನೆ ಅಮ್ಮ ಹತ್ರ. ನೀವು ಯಾರು ಇವನನ್ನ ಮದುವೆ ಮಾಡ್ಕೊ ಅಂತೇಳಿ ಫೋರ್ಸ್ ಮಾಡಿದ್ರೆ ನಾನು ಮಾತ್ರ ಬದುಕಿರೋದಿಲ್ಲ. ನಿಜವಾಗ್ಲೂ ಏನಾರ ಮಾಡ್ಕೊಂಡ್ಬಿಡ್ತೇನೆ. ಹೇ, ಯಾಕೋ ಈ ರೀತಿ ಮಾತಾಡ್ತಿದ್ದಿ? ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡಮ್ಮ. ನೀನಂದ್ರೆ ನಮ್ಗೆ ಬಹಳ ಪ್ರೀತಿ, ನೀನಿಲ್ಲ ಅಂದ್ರೆ ನಾವು ಯಾರು ಇರಲ್ಲ ಕಣೋ ಪುಟ. ಹೋಗು, ನಾನೆಲ್ಲ ಮಾವನ ಹತ್ರ ಮಾತಾಡ್ತೇನೆ. ಸರಿ, ಇನ್ನೊಂದ್ಸಲ ಇವನು ನನಗೆ ಫೋರ್ಸ್ ಮಾಡಬಾರ್ದು ನೋಡು, ಮದುವೆ ಆಗು ಅಂತ ಹೇಳಿ. ಸರಿ, ನಾನು ಮಾತಾಡ್ತೇನೆ, ನಿನ್ನ ಟೆನ್ಷನ್ ತಗೋಬೇಡ. ಏನು ಮಾವ ನೀನು? ಅಲ್ಲೋ ಅಭಿ, ನಾನು ಏನು ಮಾಡಿದೆ ಅಂತಂದು ಹೇಳಿ ನಿಮ್ಮ ತಂಗಿಗೆ ನಾನು ಕಂಡ್ರೆ ಇಷ್ಟ ಆಗಂಗಿಲ್ಲ? ನಾನೇನು ನೋಡೋಕೆ ಚೆನ್ನಾಗಿಲ್ವಾ? ಆಸ್ತಿ ಇಲ್ವಾ? ಎಜುಕೇಟೆಡ್ ಅಲ್ಲ? ನನಗೆ ನಿಮ್ಮ ತಂಗಿನ ಕಂಡ್ರೆ ಇಷ್ಟ ಇಲ್ಲ? ಹೆಂಗಪ್ಪ? ನಾನಂದ್ರೆ ಎಷ್ಟು ಹುಡುಗಿಯರು ಕ್ಯೂ ನಿಲ್ತಾರ, ನಾನು ನೋಡಿದ್ರೆ ಈಗಿನ ಬೇಕು ಅಂತ ಕುಂತೀನಿ. ನಿನಗೂ ಗೊತ್ತಲ್ಲ ನನಗೆ ಈಕೆಂದ್ರೆ ಎಷ್ಟು ಇಷ್ಟ ಅಂತ ಹೇಳಿ. ಅದು ನಿಜ ಬಿಡೋ ಮಾವ, ನಿನಗೆ ನಮ್ಮ ಸಂಜುನ್ ಕಂಡ್ರೆ ಇಷ್ಟ, ಆದ್ರೆ ನಮ್ಮ ಸಂಜುಗ ನಿನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲಪ್ಪ. ನೀನು ಒಂಥರ ಚಾಕ್ಲೇಟ್ ಬಾಯ್ ಇದ್ದಂಗೆ ಅದಿದ್ದಿ ಅಲ್ಲ? ನಾನು ಅಷ್ಟೇ ಹ್ಯಾಂಡ್ಸಮ್ ಆಗದೇನಲ್ಲ, ಆದರೂ ನಮ್ಮ ಸಂಜುಗೆ ಯಾಕೆ ನಾನು ಇಷ್ಟ ಆಗಂಗಿಲ್ಲ ಏನಪ್ಪ ಗೊತ್ತಿಲ್ಲ. ಆದ್ರೆ ಇನ್ಮೇಲಿಂದ ಆಕಿನ ಮುಂದೆ ನನ್ನ ಮದುವೆ ಮಾಡ್ಕೊ ಅಂತಂದೇಳಿ ಪೀಡಿಸ್ಬೇಡ. ಅಲ್ಲನೋ, ಮತ್ತೆ ಹಿಂಗಾದ್ರೆ ಹೆಂಗ? ನಾನು ಆಕಿನ ಮೇಲೆ ಜೀವನ ಇಟ್ಟೇನೋ. ನನಗೆ ಅವಳನ್ನ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಐತಿ. ಅವಳಿಲ್ಲ ಅಂತ ಅಂದ್ರೆ ಅವಳು ಇಲ್ಲದೆ ಇರೋ ಜೀವನ ನನಗೆ ನೆನೆಸ್ಕೊಳಕ ಆಗಂಗಿಲ್ಲ. ನಿಜವಾಗ್ಲೂ ಕಣೋ, ಪ್ಲೀಸ್ ಅರ್ಥ ಮಾಡ್ಕೋ. ಸರಿ ಮಾವ, ನನಗೂ ಅರ್ಥ ಆಗ್ತೈತಿ. ಬರೀ ನಾನು ಇಷ್ಟು ಹೇಳಿದ್ದಕ್ಕೆ ನಿನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ನನಗೂ ಗೊತ್ತು. ಆಮೇಲೆ ಗೊತ್ತು ಗುರಿ ಇಲ್ಲದೆ ಇದ್ದವ್ರಿಗೆ ನನ್ನ ತಂಗಿನ ಮದುವೆ ಮಾಡಿಕೊಟ್ಟು ನಾಳೆ ಅವಳು ಕಷ್ಟಪಡೋದನ್ನ ನೋಡೋದು ನನಗೆ ಇಷ್ಟ ಇಲ್ಲ. ನಿನಗೆ ನಮ್ಮ ಸಂಜು ಅಂದರೆ ಎಷ್ಟು ಇಷ್ಟ, ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದೆಲ್ಲ ನನಗೆ ಗೊತ್ತೈತಿ. ಆದ್ರೆ ಆಕಿಗೆ ನಿನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ತಿಳ್ಕೊತೀನಿ ಆಕಿ ನೀನಂದ್ರೆ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು, ಆಕಿನ ಹತ್ರ ನೀನು ಭಾಳ ಹಿಂಗೆ ಪ್ರೀತಿಯಿಂದ ಮಾತಾಡ್ಸೋದು ಅಥವಾ ನನ್ನನ್ನು ಮದುವೆ ಆಗು ಅಂತಂದು ಹೇಳಿ ಫೋರ್ಸ್ ಮಾಡೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ. ಅಲ್ಲೋ, ನಾನು ಕಣ್ಣೆದ್ರಿಗೆ ಬಂದು ಇಷ್ಟೆಲ್ಲ ಮಾತಾಡಿದ್ರೂ ಆಕಿ ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ. ಇನ್ನು ನಾನು ಕಣ್ಣೆದ್ರಿಗೆ ಬಂದಿಲ್ಲ, ನನ್ನ ಮದುವೆ ಆಗು ಅಂತ ಕೇಳಿಲ್ಲ ಅಂತಂದ್ರೆ ಮಾಡ್ಕೊಂತಾಳಂತ ಅನ್ಕೊಂಡಿಯಾ? ಅದ ನೀನು ತಿಳ್ಕೊಂಡಿದ್ದು ತಪ್ಪು ನೋಡು ಮಾವ. ಈಗ ಬಂದು ದಿನ ಆಕೀಗ ಇರಿಟೇಟ್ ಮಾಡ್ತಿದ್ದಿ, ನನ್ನ ಮದುವೆ ಆಗು, ನಾನಂದ್ರೆ ನಿನಗೆ ಇಷ್ಟ ಇಲ್ಲ ಹಂಗಿಂಗ ಅಂತ ಕೇಳ್ತಿದ್ದಿ. ಅವಾಗ ಆಕೀಗ ನಿನ್ನ ಮಿಸ್ ಮಾಡ್ಕೊಳಕ್ಕೆ ನಿನ್ನ ಅವಕಾಶನ ಕೊಡೋದಿಲ್ಲನೋ. ಆಕಿಗೆ ಮೊದಲ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ನೀನು ಏನು ಮಾಡಬೇಕು ಗೊತ್ತಾ? ಆಕಿ ನಿನ್ನ ಕಣ್ಣೆದ್ರಿಗೆ ಕಂಡ್ರು ನಿನ್ನ ಆಕಿನ ಹತ್ರ ರೆಸ್ಪಾನ್ಸ್ ಮಾಡಬಾರ್ದು, ಚಂದಾಗಿ ಮಾತಾಡಿಸ್ಬಾರ್ದು.
ಇಷ್ಟೆಲ್ಲ ಮಾಡು, ಆಮೇಲೆ ಆಕಿಗೆ ನೀನು ಇಷ್ಟ ಆಗ್ತೀಯೋ ಇಲ್ಲೋ ಅಂತ ನಾನು ನೋಡ್ತೀನಿ. ನೀನಾಗಿನ ಮೇಲೆ ಬಿದ್ದು ಮಾತಾಡ್ಸಿದಿ ಅಂತಂದ್ರೆ ಆಕಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗಂಗಿಲ್ಲ. ಏನೋಪ್ಪ ಬಿಡು, ಒಟ್ಟು ನೀನೀಗ ನಾನು ಆಕಿನ ಅವಾಯ್ಡ್ ಮಾಡಬೇಕು ಅಷ್ಟೆಲ್ಲ ನೀನು ಹೇಳಕತ್ತಿದ್ದು. ಹೌದು ಮಾವ, ಒಂದ್ಸಲ ನೀನು ಪ್ರಯತ್ನ ಪಟ್ಟು ನೋಡಲ್ಲ. ಸರಿನಪ್ಪ, ನಿನ್ನ ಮಾತಿಗೆ ಬೆಲೆ ಕೊಡ್ತೇನೆ ಆತಾ. ಸರಿ, ಹಂಗಂತಂತ ಹೇಳಿ ಇವತ್ತಿಂದ ಆಕಿನ ಅವಾಯ್ಡ್ ಮಾಡಕ್ ಹೋಗ್ಬೇಡ. ಇವತ್ತು ಆಲ್ರೆಡಿ ನೀನು ಜಗಳ ಶುರು ಮಾಡಿದಿ, ಹಂಗಾಗಿ ರೇಗಿಸಿ. ಇವತ್ತು ರೇಗಿಸೋದು ಅಂತ ಅಂದ್ರೆ ಹೊಡೆಯೋ ಲೆವೆಲಿಗೆಲ್ಲ ರೇಗಿಸ್ಬೇಡಪ್ಪ. ನಾರ್ಮಲ್ ಆಗಿರು. ಒಂದು ವಾರ ಈ ಕಡೆ ತಲಿನ ಹಾಕ್ಬೇಡ. ಒಂದು ವಾರನ ಅವಳನ್ನ ನೋಡಿದ್ರೆ ನಾನು ಹೆಂಗಿರ್ಲೋ ಅರ್ಧ ಬೇಡ ಅನ್ನೋದು ಮಾವ. ಈಗ ನೀನು ಈ ರೀತಿ ಮಾಡಕತ್ತೆ ಅಂತ ಅಂದ್ರೆ ನಾಳೆ ಜೀವನ ಪೂರ್ತಿ ಅವಳನ್ನ ಕಳ್ಕೊಬೇಕಾಗ್ತೈತೆ ನೋಡು. ಅಯ್ಯೋ ಇಲ್ಲಪ್ಪ, ಆ ರೀತಿ ಆಗಕ್ಕೆ ನಾ ಬಿಡೋದಿಲ್ಲ. ಒಂದು ವಾರ ಅಲ್ಲ, ಸರಿ ಬಿಡು. ಹೆಂಗಿದ್ರು ನನಗೆ ಬಿಸ್ನೆಸ್ ಟ್ರಿಪ್ ಅಂತಂದೇಳಿ ಸ್ವಲ್ಪ ಹೊರಗೆ ಹೊಂಟೇನಿ, ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ತೇನೆ ಅಂತ. ಆದ್ರೆ 15 ದಿವಸಕ್ಕೂ ಮಾಡ್ಕೊ. ವಾಪಸ್ ನೀ ಬರೋಷ್ಟೊಳಗಡೆ ಅವಳನ್ನ ಆದಷ್ಟು ನಾನು ಬದಲಾಯಿಸ್ತೇನೆ. ಆಮೇಲೆ ನೀನು ನಿನ್ನ ಕಲಾಕಾರ ತೋರಿಸಿ ನಿನ್ನ ಬುದ್ಧಿವಂತಿಕೆಯಿಂದ ಅವಳನ್ನ ನಿನ್ನ ಪ್ರೀತಿ ಒಳಗೆ ಬೀಳಿಸ್ಕೊ ಅಷ್ಟ. ಸರಿ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗ್ತೈತಿ, ನಾನು ಬರ್ತೇನೆ. ಅಯ್ಯೋ ಹಂಗಂತಂದೇಳಿ ಹೋಗ್ಬೇಡ, ಅಮ್ಮ ಬೈತಾಳ ನೋಡು. ನಾನು ನಮ್ಮ ತಂಗಿಗೆ ಒಬ್ಬ ಅಣ್ಣ, ತಂಗಿಗೆ ಅಣ್ಣ ಆಗಿ ನಿನಗೆ ಈ ರೀತಿ ಎಲ್ಲ ಐಡಿಯಾಸ್ ಹೇಳ್ತೀನಿ. ನೋಡ್ದವ್ರು ಏನು ಅನ್ಕೊಂತಾರೋ ಏನೋ, ಎಷ್ಟು ಬೈತಾರೋ ಏನೋ. ಯಾರು ಯಾಕೆ ಬೈತಾರ? ನೀ ಏನು ಸುಮ್ಮನೆ ಸಿಕ್ಕೋರಿಗೆ ಹೇಳಕತ್ತೇನ? ಇಲ್ಲಲ್ಲ, ಆಲ್ರೆಡಿ ನಂದು ಸಂಜುದು ಮದ್ವೆ ಫಿಕ್ಸ್ ಆಗೈತಿ. ಅಷ್ಟ ಸಂಜು ಒಪ್ಕೊಂಡಿಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಗಿರೋದು. ಅಷ್ಟಕ್ಕೂ ಮನೆ ಹಿರಿಯರ ಸೇರಿ ಫಿಕ್ಸ್ ಮಾಡ್ಯಾರ ಸಣ್ಣವ್ರಿದ್ದಾಗ. ಆದ್ರೆ ನಮ್ಮ ಸಂಜುಗೆ ನಾನು ಇಷ್ಟ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಕಷ್ಟ ಬಂದಿರೋದು. ಒಂದೇ ಒಂದ್ಸಲ ಅವಳು ಇಷ್ಟಪಡ್ಲಿ, ಆಮೇಲೆ ನೀನು ಈ ರೀತಿ ಮಾತಾಡೋದು ತಪ್ತೈತಿ, ನಮ್ಮ ಸಂಜು ನನ್ನ ಅವಾಯ್ಡ್ ಮಾಡೋದು ತಪ್ತೈತಿ, ನಾನು ಅವಳಿಂದ ದೂರ ಹೋಗೋದು ತಪ್ತೈತಿ. ಸರಿನಪ್ಪ, ಆದಷ್ಟು ಬೇಗ ನಿನ್ನ ಪ್ರೀತಿಗೆ ಜಯ ಅನ್ನೋದು ಸಿಗ್ಲಿ. ಸರಿನಪ್ಪ, ಇಷ್ಟೆಲ್ಲ ಹೆಲ್ಪ್ ಮಾಡಾತಿದ್ದಿ. ನಿಂದು ಏನಾರ ಲವ್ ಕೇಸ್ ಇದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೇನೆ. ಅಯ್ಯೋ ನನ್ನನ್ನೇನೋ ನಿನ್ನ ಥರ ಅನ್ಕೊಂಡ್ಯಾ? ಆ ರೀತಿ ಲವ್ ಗಿವ್ ಅಂತೆಲ್ಲ ನಾನು ಹೋಗೋದಿಲ್ಲಪ್ಪ. ಅದರಿಂದ ನಾವು ಒಂದು ಸ್ವಲ್ಪ ದೂರನ. ನಿಜ ಏನೋ ಅಭಿ? ನಿಜನಪ್ಪ? ಹೌದಾ? ನಾನು ಮೊನ್ನೆ ಹಾಗೆ ಒಂದು FM ಹಚ್ಚಿದ್ನಪ್ಪ. ಅವತ್ತು ಯಾವುದೋ ಹುಡುಗಿ ನಿನಗೆ ಹೆಸರಿನ ಬಗ್ಗೆ ಕೇಳಕತ್ತಿದ್ಲು. ಅವಾಗ ನೀನು ಅದನ್ನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾತಾಡ್ದಂಗೆ ಇತ್ತು, ಅದನ್ನ ತಲೆ ಒಳಗೆ ತೊಗೊಂಡು. ಆಮೇಲೆ ನನಗೆ ತಿಳಿದಿದ್ದ ವಿಷಯ ಏನು ಅಂತ ಅಂದ್ರೆ, ನಿನ್ನ ಫ್ರೆಂಡ್ ಸಂತು ಅದನ್ನಲ್ಲ, ಅವನು ನನಗೆ ಫ್ರೆಂಡ್ ಗೊತ್ತಲ್ಲ. ಗೊತ್ತು ಬಿಡಪ್ಪ, ನಮ್ಮ ಸಂತು ನಿನಗೂ ಫ್ರೆಂಡ್ ಅಂತ ಹೇಳಿ. ಅವ್ನು ಹೇಳತ್ತಿದ್ದ, ನೀನೋ ಆ ಹುಡುಗಿ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿ ಅಂತ. ಆ ಹುಡುಗಿ ಬಗ್ಗೆ ಭಾಳ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಅವಳದ್ದು ಹೆಸರು ಬೇಕಾಗಿತ್ತು, ಹಾಗಾಗಿ ತಿಳ್ಕೊಬೇಕಾಗಿತ್ತು. ಅದು ಸಿಕ್ತಪ್ಪ, ಅಷ್ಟಲ್ಲ. ಫೋನ್ ನಂಬರು ಸಿಕ್ತು ಅವ್ರದ್ದು. ಹೌದೇನೋ? ಫೋನ್ ನಂಬರು ತೊಗೊಂಡ್ಬಿಟ್ಯಾ? ಅಂದ್ರೆ ಆ ಹುಡುಗಿ ಮೇಲೆ ನಿನ್ ಕ್ರಶ್ ಆಗೈತಲ್ಲ? ಛೇ, ಇಲ್ಲಪ್ಪ, ಆ ರೀತಿ ಆ ಹುಡುಗಿ ಮೇಲೆ ನನಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಬರೀ ನನಗೆ ಅವರು ನಾನು ಫ್ರೆಂಡ್ಸ್ ಅಷ್ಟೇ, ಬೆಸ್ಟ್ ಫ್ರೆಂಡ್ಸ್. ಅದು ಅವರು ಭಾಳ ಚೆನ್ನಾಗಿ ಮಾತಾಡ್ತಾರ. ನನಗಷ್ಟೇ ಅಲ್ಲಪ್ಪ, ನಮ್ಮ ಸಂಜು ಅವಳಿಗೂ ಅವಳಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಾರ. ಹೌದಾ? ಸಂಜುಗೂ ಆ ಹುಡುಗಿ ಭಾಳ ಇಷ್ಟ ಆಗ್ಯಾಳ. ನೀನೇನೋ ಬೇರೆ ಥಿಂಕ್ ಮಾಡ್ದಂಗೆ ಕಾಣಕತ್ತೈತಲ್ಲೋ. ಈಗ ನನಗೆ ಐಡಿಯಾ ಹೊಳಿತು. ಹೆಂಗಾರ ಮಾಡಿ ಅವ್ರದ್ದು ಹೆಲ್ಪ್ ತಗೊಂಡ್ರೆ ಹೆಂಗಂತೀಯೋ? ಅಪ್ಪ, ನಿನ್ಗೆ ಎರಡೂ ಕಾಲಿಗೆ ಬೀಳು ಅಂದ್ರೆ ಬೀಳ್ತೀನಿ. ಈಗ ನಾ ಹೇಳ್ಕೊಟ್ಟಿದ್ದ ಐಡಿಯಾ ಥರ ನೀನು ಮಾಡು. ಅದನ್ನ ಬಿಟ್ಬಿಟ್ಟು ಆ ಹುಡುಗಿ ನೀ ಮಧ್ಯೆ ಎಲ್ಲ ಎಳಕ್ ಹೋಗ್ಬೇಡ. ಹೇಳಕತ್ತೀನಿ ನೋಡು, ನಮ್ಮ ಮನೆ ವಿಚಾರ ನಮ್ಮ ಮನೆ ಒಳಗಡೆನೇ ಇರಲಿ. ಅವ್ರನ್ನೆಲ್ಲ ಮಧ್ಯೆ ಕೇಳಕ್ ಹೋಗ್ಬೇಡ. ಅದೇನೋ ಅಂತಾರಲ್ಲ, ನಿಮ್ಮಿಬ್ರನ್ನ ಜೋಡ್ಸಕ್ ಹೋಗಿ ಆಮೇಲೆ ನಾನು ಅವ್ರ ಫ್ರೆಂಡ್ಶಿಪ್ ಕಳ್ಕೊಂಡ್ರೆ ಕಷ್ಟ. ಸರಿ ಬಿಡಪ್ಪ, ಇವತ್ತು ಫ್ರೆಂಡ್ಶಿಪ್ ಅದು ಇದು ಅಂತ ಮಾತಾಡ್ತಿದ್ದಿ. ಇದ ನಾಳೆ ಅವ್ರ ಮೇಲೆ ಪ್ರೀತಿ ಪ್ರೇಮ ಅಂತಂದೇಳಿ ಹೋಗು, ಅವಾಗ ಮಾಡ್ತೇನೆ ನೀನು. ಆ ರೀತಿ ಏನೂ ಆಗಂಗಿಲ್ಲ. ಆದ್ರೂ ಅವಾಗ ನಿನ್ನ ಹೆಲ್ಪ್ ಬಂದು ಕೇಳ್ತೀನಿ. ಈಗ ನಿಂದಷ್ಟು ನೀನು ಸಕ್ಸಸ್ ಮಾಡ್ಕೊಳಕ್ ನೋಡ್ಕೊ ಆತಾ. ಈಗ ನನ್ನ ಹೆಲ್ಪ್ ನಿನಗೆ ಬೇಕಾಗಿದ್ದಿ, ಅದು ಬೇಕೋ ಬೇಡ ಅಷ್ಟೇ ಹೇಳ್ಬಿಡು. ಆಯ್ತಪ್ಪ, ಆಯ್ತು, ಸರಿ. ಈಗ ನಿನ್ನ ಹೆಲ್ಪ್ ನನಗೆ ಬೇಕಾಗೈತಿ, ಮಾಡು. ನಿನಗೂ ಹೆಲ್ಪ್ ಬೇಕಾಗ್ತೈತಿ ನಂದು. ಆ ಟೈಮಿಗೆ ನಾನು ಮಾಡ್ತೀನಿ. ಇವತ್ತಲ್ಲ ನಾಳೆ ನೀನು ಕೇಳಕ್ ಬಂದೇ ಬರ್ತಿದ್ದಿ. ಮಾವ ಅದೊಂದು ಮಾತಾಡೋದು ಲಕ್ಷಣನ ಇದು. 4 ಒದ್ದು ಬುದ್ಧಿ ಮಾತು ಹೇಳೋದು ಬಿಟ್ಟು ಈ ರೀತಿ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಅಮ್ಮನ್ ಕರೀಲಾ? ಅಮ್ಮ ನೋಡು, ಆಮೇಲೆ ನೋಡು 2 ಕಿವಿ ಹಿಂಡಿ ಕುಂದುರ್ಸ್ತಾಳ. ಸರಿ ಬಿಡಪ್ಪ, ನಿನಗಿಷ್ಟ ಇಲ್ಲ ಅಲ್ಲ, ಬೇಡ ಬಿಡು. ಹಂಗ ಅಂತಂತ ಹೇಳಿ ನನ್ನ ಪ್ರೀತಿಗೆ ಮಾತ್ರ ಕಲ್ಲು ಹಾಕ್ಬೇಡುವ. ನಾನು ನಿನ್ನ ಸ್ಯಾಡಿಸ್ಟ್ ಅನ್ಕೊಂಡೇನೋ? ಅಯ್ಯೋ ಅಮ್ಮ, ಬಿಡೋ ನನ್ನ ಕಿವಿನ. ಅಕ್ಕ, ಇದೊಂದು ಚೆನ್ನಾಗಿ ಕಲ್ತಿಯಲ್ಲ. ಇರ್ಲಿ. ಈಗ ನನ್ನ ಸಂಜು ನನ್ನ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗತ್ತಿದ್ದು. ಒಂದೇ ಒಂದ್ಸಲ ಹಾಕಿ ನನ್ನ ಪ್ರೀತಿನ ಒಪ್ಕೊಳ್ಳಿ, ಆಮೇಲೆ ಐತಿ ನಿಮ್ಗೆ ಮಾರಿ ಹಬ್ಬ. ಸರಿ ಬಿಡಪ್ಪ, ನೀ ಏನಂತಿ ಹಂಗೆ ಆಗ್ಲಿ. ಆದಷ್ಟು ಜಲ್ದಿ ನಮ್ಮ ಸಂಜುನ ಪ್ರೀತಿ ನಿನಗೆ ಸಿಗ್ಲಿ ಆತಾ. ನಡಿಯೋ. ಇನ್ನೂ ತನಕ ಅಮ್ಮ ಏನು ಮಾಡೇ ಇಲ್ಲೇನು ತಿನ್ನಕ್ಕ? ಚಾ ಬಜ್ಜಿ ಎಲ್ಲ ಮಾಡ್ತೇನಂತ ಅಂದಾಳ ಅಕ್ಕ. ರೆಡಿ ಆಗಿರ್ಬೋದೇನಪ್ಪ. ಗಮ್ಮತ್ತ ಸ್ಮೆಲ್ ಬರತೈತಿ. ನಡಿ, ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಬರ್ತೇನಂತ. ಇಬ್ರು ಸೇರಿ ಕೂತ್ಕೊಂಡು ತಿನ್ನೋಣ. ನಡಿಯಪ್ಪ.